ತುಂಬಾ ಗ್ರೇಟ್ ಅಮ್ಮ. ಎಲ್ರಿಗೂ ಸ್ವಲ್ಪನಾದ್ರೂ ಸೆಲ್ಫಿಶ್ ಬುದ್ಧಿ ಇದ್ದೇ ಇರುತ್ತೆ. ಆದ್ರೆ ತಾಯಿಗೆ ಮಾತ್ರ ಆ ಬುದ್ಧಿ ಇರಲ್ವಲ್ಲಮ್ಮ. ಶಶಿ, ಇದು ಸ್ವಾರ್ಥನೋ ಅಲ್ವೋ ನನಗೆ ಗೊತ್ತಿಲ್ಲ ಕಣು. ಆದ್ರೆ ನೀನು ನನ್ನ ಮಗ, ನನ್ನ ಜೀವದ ಒಂದು ಭಾಗ. ನೀನು ಯಾವತ್ತೂ ಖುಷಿಯಾಗಿರ್ಬೇಕು ಋಷಿ. ಅಷ್ಟೇ ನನಗೆ ಬೇಕಾಗಿರೋದು. ತುಂಬಾ ಸಲಿ ನೀವ್ ಹೇಳೋ ಮಾತು ಕೇಳ್ದೆ ನಿಮ್ ವಿರುದ್ಧವಾಗಿ ಎಷ್ಟೋ ಸರಿ ಮಾತಾಡಿದ್ದೀನಿ. ನಿಮ್ಗೆ ಹರ್ಟ್ ಆಗೋ ತರ ನಡ್ಕೊಂಡಿದ್ದೀನಿ. ಆದ್ರೆ ನನಗ್ ನೋವಾಗಬಾರ್ದು ಅಂತ ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ದಂತ ನಿಮ್ಮ ಆಸ್ತಿನ ತ್ಯಾಗ ಮಾಡಿದ್ಯಲ್ಲಮ್ಮ. ಅದಕ್ಕೆ ಹೇಳೋದು ತಾಯಿ ದೇವರು ಅಂತ. ಮಗ ತನ್ನ ಚರ್ಮನ ಸುಲಿದು ತಾಯಿಗೆ ಚಪ್ಪಲಿ ಮಾಡಿ ಹಾಕಿದ್ರು ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ ಕೇಳಿದ್ದೆ. ಆದ್ರೆ ಆ ಮಾತುಗಳು ಇವತ್ತು ನಿಜ ಅನ್ನಿಸ್ತದೆ ಅಮ್ಮ. ಋಷಿ, ಎಲ್ಲ ತಾಯಂದಿರು ಮಾಡುವಂತ ಕೆಲಸನೇ ನಾನ್ ಮಾಡಿರೋದು. ಇದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಕಣು. ತುಂಬಾ ನೊಂದ್ಕೋಬೇಡ, ಸಮಾಧಾನ ಮಾಡ್ಕೊ. ಕಮಲಿ, ಕಮಲಿ ಅವರ ಎಕ್ಸಾಮ್ ಬರ್ದು ಇಷ್ಟು ಬೇಗ ಬಂದ್ಬಿಟ್ರ? ಹೋ ರಿಷಿ ಸರ್. ಕಮಲಿ ಅವರ ಎಕ್ಸಾಮ್ ನೀಟಾಗಿ ಬರೆದ್ರಾ ಇಲ್ವಾ? ಹ್ಞೂ ಸರ್, ಚೆನ್ನಾಗಿ ಮಾಡಿದೆ. ಕಾಲೇಜಲ್ಲಿ ನಡೆದಿದ್ದ ಘಟನೆಗಳಿಂದ ಇವತ್ತು ನಿಮ್ಗೆ ಡಿಸ್ಟರ್ಬ್ ಆಯ್ತಾ? ರಿಷಿ, ಇವತ್ತು ಕಾಲೇಜಲ್ಲಿ ಏನ್ ನಡೀತು? ಅತ್ತಮ್ಮ, ಅದು ರಿಷಿ ಸರ್ ಮ್ಯಾಕೆ ಆಪಾದನೆ ಇರೋದ್ರಿಂದ ಅವ್ರನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡವ್ರೆ. ರಿಷಿ? ಹೌದಮ್ಮ, ಕಾಲೇಜಿಂದ ನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡಿದ್ರಂತೆ? ಅವ್ರು ಆಡಿದ್ದೆ ಆಟ ಅನ್ಕೊಂಡ್ಬಿಟ್ಟಿದಾರಾ? ರಿಷಿ, ನೀನು ಅವ್ರನ್ನ ಕೇಳ್ಬೇಕಾಗಿತ್ತು. ಏನಂತ ಕೇಳಲಿ ಅಮ್ಮ? ನನ್ನ ಕನ್ವಿಕ್ಟ್ ಅನ್ನೋ ಕಾರಣಕ್ಕೆ ನನ್ನ ಸಸ್ಪೆಂಡ್ ಮಾಡಿದಾರಂತೆ. ಬರೀ ಅನ್ಯಾಯನೇ ಮಾಡ್ಬೇಕು ಅಂತ ಹೊರಟಿರೋರ ಹತ್ರ ನ್ಯಾಯ ಕೇಳಕ್ ಹೋದ್ರೆ ಏನು ಪ್ರಯೋಜನ ಇಲ್ಲ. ಹೋಗ್ಲಿ ಬಿಡು ರಿಷಿ, ಅವ್ರೇನಾದ್ರೂ ಮಾಡ್ಕೊಳ್ಳಿ. ನಾವಿನ್ನು ಅವ್ರ ಸಹವಾಸಕ್ಕೆ ಹೋಗೋದೇ ಬೇಡ. ನೀನೇನು ಯೋಚನೆ ಮಾಡ್ಬೇಡ, ನಿನ್ಗಿನ್ನು ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಕಮಲಿ, ರಿಷಿ ಯೋಚನೆಯಲ್ಲಿ ನೀನು ಎಕ್ಸಾಮ್ನ ಸರಿಯಾಗಿ ಬರೆದ್ಯೋ ಇಲ್ವೋ? ಹಂಗೇನಿಲ್ಲ ಅತ್ತೆಮ್ಮ, ನಾನು ರಿಷಿ ಸರ್ಗೋಸ್ಕರ ಎಕ್ಸಾಮ್ನ ಸೆಂದಾಗೆ ಬರ್ತೀನಿ. ಆ ಅನೇಕ ರಿಷಿ ಸರ್ ತವ ಎಲ್ಲ ಇಸ್ಯಾನು ಹೇಳ್ಬಿಟ್ಲು. ಪಾಪ ಅವ್ರು ಏಟ್ ನೊಂದ್ಕೊಂಡವ್ರು ಅನ್ನೋ ಯೋಚನೆ ಆಗೋಗಿತ್ತು. ಅದಕ್ಕೆಯ ಬಿರ್ಬಿರ್ನೆ ಬರ್ತು ಅಲ್ಲಿ ಕುತ್ಕೊಳ್ಳೋ ಮನ್ಸಾಗದೆ ಎದ್ದು ಬಂದ್ಬಿಟ್ಟೆ ಆಟೆಯ. ನೀವಿಬ್ರು ಕಂಗೆಡ್ಬೇಡಿ. ಇದು ನಾವು ಧೈರ್ಯವಾಗಿರ್ಬೇಕಾಗಿರೋ ಸಮಯ. ಧೈರ್ಯವಾಗಿ ಎದುರಿಸೋಣ. ನಾವೇನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮುಂದೆ ಒಳ್ಳೇದಾಗುತ್ತೆ ಅನ್ನೋ
ಏನ್ ಚಿನ್ನ ನೀನು ತುಂಬಾ ಬೇಜಾರಾಗಿದ್ಯಾ ಅಂತ ಆಚೆ ಕರ್ಕೊಂಡ್ಬಂದ್ರೆ ಇಲ್ಲೂ ನಿನ್ ಮುಖದಲ್ಲಿ ನಗುನೇ ಇಲ್ವಲ್ಲ. ನಗುವಂತ ಪರಿಸ್ಥಿತಿ ನಾವಿಲ್ಲ ಗೊತ್ತು, ಯಾಕಂದ್ರೆ ನಡೀತಿರೋದು ಯಾವ್ದೂ ಸರಿ ಇಲ್ಲ. ತಾತ ಹೋಗಿದ್ದು ನಿಮ್ ಮನೆ, ನಮ್ಮ ಮನೆ, ಅಜ್ಜಿ ಮನೆ, ಸುಖ ಸಂತೋಷ ಎಲ್ಲ ಅವ್ರಿಂದಾನೇ ಹೊರಟೋಯ್ತು. ಅಜ್ಜಿ ನೋಡಿದ್ರೆ ಹಂಗಾಡಕ್ ಶುರು ಮಾಡಿದ್ರು. ಬಾವಾಜಿ ಮೇಲೆ ಇಲ್ದಿರೋ ಆಪಾದನೆ ಎಲ್ಲ ಬಂತು. ನಿಂತವ್ರ ಮನೆಯವ್ರು ಅಪ್ಸೆಟ್ ಆಗಿದ್ದಾರೆ ಅಂತ ನಿನ್ನ ಮುಖದಲ್ಲಿರೋ ನಗುನು ಮಾಯ ಆಗಿದೆ. ಚಿನ್ನ, ನಿನ್ ಮುಖದಲ್ಲಿ ನಗು ಇಲ್ಲ ಅಂದ್ರೆ ನಮ್ಮ ಮನೇಲಿ ಕಳೆನೇ ಇರಲ್ಲ. ಒಟ್ನಲ್ಲಿ ಇದೆಲ್ಲ ಯಾವಾಗ ಮುಗಿಯುತ್ತೋ ಅನ್ಸ್ಬಿಟ್ಟಿದೆ ನನಗಂತೂ. ಇದ್ಯಾವ್ದು ಸದ್ಯಕ್ಕೆ ಮುಗಿಯೋಂಗ್ ಕಾಣ್ತಿಲ್ಲ ಅಮರ್. ಅಜ್ಜಿ ನಮ್ಮಿಂದ ಎಲ್ಲ ಕಿತ್ಕೊಂಡ್ಬಿಟ್ರು. ಈಗ ಅಪ್ಪ, ಅಮ್ಮ, ಅಣ್ಣ, ಕಮ್ಲಿ ಎಲ್ರು ಝೀರೋ ಇಂದ ಲೈಫ್ ಸ್ಟಾರ್ಟ್ ಮಾಡ್ಬೇಕು. ಈ ಅಜ್ಜಿಗೆ ಏನಾದ್ರು ಮಾಡ್ಬೇಕು ಚಿನ್ನ. ಪೋಷಕ ನಟಿ ತರ ಇದ್ದವರು ಈಗ ಏಕ್ದಮ್ ವಿಲನ್ ಆಗ್ಬಿಟ್ಟಿದ್ದಾರೆ. ನನಗ್ ಬರ್ತಿರೋ ಕೋಪಕ್ಕೆ ಏನ್ ಮಾಡ್ತ್ಯಾ? ಹೋಗಿ ಅಜ್ಜಿಗೆ ಆವಾಜ್ ಹಾಕ್ತ್ಯಾ? ಆ ಧೈರ್ಯ ಇದೆಯಾ ನಿಂಗೆ? ಅವ್ರಿಗೆ ಆವಾಜ್ ಹಾಕಕ್ಕಾಗುತ್ತಾ ಚಿನ್ನ? ಹೋಗಿ ಅವ್ರ ಕೈ ಕಾಲು ಹಿಡಿದು ಬೇಡ್ಕೋತೀನಿ, ನಮ್ಮ ಮಾವನ್ ಮನೆಯವ್ರಿಗೆ ತೊಂದರೆ ಕೊಡ್ಬೇಡಿ ಅಂತ. ಈ ಬಡಪಾಯಿ ಮಾತು ಕೇಳಾದ್ರು ಅವ್ರು ಬದಲಾಗ್ಬೋದಲ್ವಾ? ಅವ್ರ ಕಮ್ಲಿ ಮಾತನ್ನೇ ಕೇಳಲಿಲ್ಲ, ಇನ್ನು ನಿನ್ ಮಾತು ಕೇಳ್ತಾರ? ಅವ್ರ ಹತ್ರ ಹೋಗಿ ಏನು ಬೇಡ್ಕೊಳ್ಳೋದ್ ಬೇಡ, ಸುಮ್ನಿರು. ಪಾಪ ಅಮ್ಮ ಹೇಗಿದ್ದಾರೋ ಗೊತ್ತಿಲ್ಲ. ನಾಳೆ ಎಕ್ಸಾಮ್ ಲಾಸ್ಟ್ ಡೇ. ನಾಳೆ ಎಕ್ಸಾಮ್ ಮುಗಿದ್ಮೇಲೆ ಅಮ್ಮ, ಅಣ್ಣ, ಕಮಲಿ ಎಲ್ರೂ ಮನೆ ಬಿಟ್ಟು ಹೋಗ್ಬೇಕು. ಅದನ್ ಮಾತ್ರ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ ಅಮರ್. ಅಮ್ಮ ಅಷ್ಟು ಇಷ್ಟಪಟ್ಟು ಕಟ್ಸಿರೋ ಮನೆ, ಈಗ ಅದನ್ನ ಹೇಗ್ ಬಿಟ್ಟು ಹೋಗ್ತಾರೋ, ಅದ್ ಎಲ್ಲಿಗೆ ಹೋಗ್ತಾರೋ. ಚಿನ್ನ ಆಡ್ಬೇಡ ಚಿನ್ನ, ಪ್ಲೀಸ್ ಸಮಾಧಾನ ಮಾಡ್ಕೊ. ಅಳ್ದ ಇನ್ನೇನ್ ಮಾಡ್ಲಿ ಅಮ್ಮ? ಅವ್ರ ಮನೆಯವರು ಪಡ್ತಿರೋ ಕಷ್ಟನ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಸರ್, ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ನಾಳೆಯ ಲಾಸ್ಟ್ ಎಕ್ಸಾಮ್. ಅದಾದ್ಮೇಲೆ ನಾವ್ ಈ ಮನೆನ ಖಾಲಿ ಮಾಡ್ಕೊಡ್ಬೇಕು ಕಮ್ಲಿ ಅವರ. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ನಾಳೆಯಿಂದ ಯಾವುದು ನಮ್ಮ ಹತ್ರ ಇರಲ್ಲ. ನನ್ನ ಕ್ಷಮಿಸ್ಬಿಡಿ ಕಮ್ಲಿ ಅವರ. ಸರ್, ನೀವ್ಯಾಕೆ ಸರ್ ಕ್ಷಮೆ ಕೇಳ್ತೀರಾ? ನನ್ನ ನಂಬಿ ನೀವು ನನ್ನ ಮದುವೆ ಆಗಿದ್ದೀರಾ. ನಿಮ್ಗೆ ಯಾವುದೇ ತರ ಕಷ್ಟ ಆಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಆದ್ರೆ ನನ್ನಿಂದಾನೇ ನಿಮ್ಗೆ ಇಷ್ಟೊಂದೆಲ್ಲ ಕಷ್ಟ ಆಗ್ತಿದ್ಯಲ್ಲ ಕಮಲಿ ಅವರೇ. ಇದೇನ್ ಸರ್ ಹಿಂಗೆ ಹೇಳ್ತಿದ್ದೀರಾ? ಚೆನ್ನಾಗಿದ್ದಾಗ ಯಾರು ಬೇಕಾದ್ರೂ ಜೊತೆಗಿರ್ತಾರೆ. ಆದ್ರೆ ಕಷ್ಟ ಬಂದಾಗ ಜೊತೆಗಿರೋರು ನಮ್ಮವರು ಸರ್. ನಾನ್ ನಿಮ್ಮವಳು ರಿಷಿ ಸರ್. ಅದೇನೆಲ್ಲ ಕಷ್ಟ ಇದ್ರಾಗ್ಲಿ ನಾನ್ ನಿಮ್ ಜೊತೆ ಆಗಿರ್ತೀನಿ. ಸರ್, ನೀವ್ ನನ್ ಜೊತೆಯಾಗಿದ್ರೆ ನನ್ಗೆ ಯಾವ್ದು ಕಷ್ಟ ಅಂತ ಅನ್ಸಕ್ಕಿಲ್ಲ ಸರ್. ನಿಮ್ ಜೊತೆಯಾಗಿ ಹೆಜ್ಜೆ ಆಗ್ತಿದ್ರೆ ಕೆಂಡದ ಮೇಗ್ ಬೇಕಾದ್ರೂ
ನಗ್ನಗ್ತಾ ಹೆಜ್ಜೆ ಹಾಕ್ತೀನಿ. ಅದೇ ನೀವು ನನ್ನ ಜೊತೆಯಾಗಿಲ್ಲ ಅಂದ್ರೆ ನಾನು ಎಂತ ಅರಮನೆ ಆಗಿದ್ರು ನನ್ಗದು ಸೆರೆಮನೆ ಅನ್ನಿಸ್ತೈತೆ ಸರ್. ನನಗ್ ನರಕ ಅನ್ನಿಸ್ತೈತೆ. ಆದ್ರೂ ಎಂತ ವಿಚಿತ್ರ ಅಲ್ವಾ ಕಮಲಿಯವರ? ಭೂಕಂಪನೋ ಸುನಾಮಿನೋ ಬಂದು ಇರೋದೆಲ್ಲ ಒಂದೇ ದಿನದಲ್ಲಿ ಕಳ್ಕೊಂಡಿರೋರ್ನ ನೋಡಿದೀವಿ. ಆದ್ರೆ ನಮ್ಮವರೇ ನಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಬೀದಿಗೆ ಬೀಳ್ಸಿರೋದನ್ನ ನೋಡಿದೀರಾ? ಸರ್, ನಾವು ಬೀದಿಗೆ ಬಿದ್ವಿ ಅನ್ಕೊಂಡ್ರೆ ನೋವಾಯ್ತೈತೆ. ಅದೇ ಹಿಂಗ ಅನ್ಕೊಳ್ಳಿ, ನಾಳೆಯಿಂದ ನಾವು ಹೊಸ ಜೀವನ ಶುರು ಮಾಡ್ತಿದೀವಿ ಅಂತ ಅನ್ಕೊಂಡ್ ನೋಡಿ ಸರ್. ಹೊಸ ಊರು ಬರ್ತೈತೆ ಸರ್, ಹೊಸ ಕನ್ಸುಗಳು ಉಟ್ಕೋತೈತೆ. ಎಲ್ಲ ಇದ್ದು ಸಾಧನೆ ಮಾಡೋದು ದೊಡ್ಡದಲ್ಲ ಸರ್. ಏನು ಇಲ್ಲದೆ ಸಾಧನೆ ಮಾಡೋದೆ ನಿಜವಾದ ಸಾಧನೆ. ನಮ್ಮ ಇತಿಹಾಸನೇ ನೋಡಿ, ಎಲ್ಲ ಸಾಧಕರ ಜೀವನ ಶುರು ಆಗಿರೋದೇ ಕಷ್ಟದಿಂದ ಸರ್. ಇವತ್ತು ನಾವು ಪಡೋ ಕಷ್ಟನ ನಾಳೆ ನಮ್ ಸಿಗೋ ಸುಖಕ್ಕೆ ಮೆಟ್ಲು ಅಂತ ಅನ್ಕೊಳ್ಳುಮ ಸರ್. ಏನು ಇಲ್ಲದೆ ಜೀವನ ಶುರು ಮಾಡಿ ನಮಗ್ ಬೇಕಾಗಿರೋದನ್ನ ನಾವು ಪಡ್ಕೊಳ್ಳೋಣ. ಪ್ರತಿಯೊಂದನ್ನು ನಾವು ಬಯಸ್ದಂಗೆ ಕಟ್ಕೊಳ್ತಾ ಹೋಗುಮ ಸರ್. ಕಮಲಿಯವರೇ, ಎಲ್ಲದರಲ್ಲೂ ಒಳ್ಳೇದನ್ನೇ ಹುಡುಕ್ತಿರಲ್ಲ ಕಮಲಿಯವರೇ. ಈ ನಿಮ್ ಪಾಸಿಟಿವ್ ಮಾತುಗಳು ಎಂತ ನೋವನ್ ಬೇಕಾದ್ರೂ ಖುಷಿಯಾಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ನಾವ್ ಯಾವ ಆಸ್ತಿನೂ ಕಳ್ಕೋತಿಲ್ಲ ಕಮಲಿಯವರೇ. ನಮ್ಮನೆ ಆಸ್ತಿ ನನ್ನ ಕಣ್ಮುಂದೆನೆ ಕೂತಿದೆ. ಅದು ನೀವೇ. ನನ್ನ ಲೈಫಲ್ಲಿ ನಾನು ಪಡ್ಕೊಂಡಿರೋಂಥ ದಿ ಬೆಸ್ಟ್ ನೀವು. ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪುರೋಹಿತ್ರೆ, ಅರ್ಚನೆ ಮಾಡಿ. ಯಾರ ಹೆಸರಲ್ಲಮ್ಮ? ತಾರಾ ರಮೇಶ್, ಕಮ್ಲಿ ರಿಷಿ. ಋಷಿ ಕಮ್ಲಿನ? ಹೌದು ಪುರೋಹಿತ್ರೆ. ಏನಾಯ್ತು? ಅವ್ರ ರಾಶಿ ನಕ್ಷತ್ರ? ರಿಷಿ ಅವ್ರದ್ದು ಪೂರ್ವಾಷಾಢ ನಕ್ಷತ್ರ ಧನುರ್ರಾಶಿ. ಕಮ್ಲಿ ಅಂದ್ರೆ ನಾನೇನೆ. ನಂದು ರೇವತಿ ನಕ್ಷತ್ರ ಮೀನರಾಶಿ. ಎಂತ ಆಶ್ಚರ್ಯ! ಇದು 3ನೇ ಸರ್ತಿ ನಮ್ಮ ದೇವಸ್ಥಾನದಲ್ಲಿ ಅವ್ರ ಹೆಸರುಗಳಲ್ಲಿ ಪೂಜೆ ಮಾಡಿಸ್ತಾ ಇರೋದು.
ಮೂರನೇ ಸರಿನಾ? ಯಾರೋ ಒಬ್ರು ಬಂದು ರಿಷಿ ಕಮಲಿ ಅನ್ನೋ ಹೆಸರಲ್ಲಿ ಪೂಜೆ ಮಾಡಿಸಿದ್ರು. ವಿಶೇಷವಾದ ಪೂಜೆ ಅಭಿಷೇಕ ಮಾಡಿಸಿದ್ರು. ಈಗ ನೋಡಿದ್ರೆ ನೀವು ಅದೇ ಹೆಸರಲ್ಲಿ ಪೂಜೆ ಮಾಡ್ಸಕ್ ಬಂದಿದ್ದೀರಾ. ನಮ್ಮ ಹೆಸ್ರಾಗ ಪೂಜೆ ಮಾಡ್ಸಿದ್ರ? ಯಾರವರು? ಈಗ ಒಂದು 5 ನಿಮಿಷದಿಂದ ಪೂಜೆ ಮಾಡಿಸ್ಕೊಂಡೋದ್ರು. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಾ ಇರ್ಬೋದು. ಪುರೋಹಿತ್ರೆ, 1 ನಿಮಿಷ ಬಂದೆ. ಹೇಗಿದ್ದೀರಾ ರಮೇಶ್? ಏನು ಬೇಡ ಬೇಡ, ನೀವಿಲ್ಲಿಗೆ ಬರೋದು ಬೇಡ, ನಾನೇ ಅಲ್ಲಿಗೆ ಬರ್ತೀನಿ ರಮೇಶ್. ಇಲ್ಲ ರಮೇಶ್, ಹಾಗೆಲ್ಲ ಏನೂ ಇಲ್ಲ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆಕ್ಚುಲಿ ನನಗೂ ರೋಹಿತ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ನಾನೇ ಅಲ್ಲಿಗೆ ಬರ್ತೀನಿ. ಹಾ, ನಾವೆಲ್ಲರೂ ಚೆನ್ನಾಗಿದ್ದೀವಿ ರಮೇಶ್. ಓಕೆ ರಮೇಶ್. ಋಷಿ, ಯಾಕೆ ಇಷ್ಟೊಂದು ಸಪ್ಪೋಗಿದ್ದೀರಮ್ಮ? ನಿಂಗೆ ಗೊತ್ತಲ್ಲ ರಿಷಿ, ನಾನೇನಿದ್ರು ನೇರವಾಗಿ ಮಾತಾಡೋಳು. ಅದರಲ್ಲಿ ಇವತ್ತು ಸುಳ್ಳು ಹೇಳ್ಬೇಕಾಯ್ತು. ಪಾಪ ಅವ್ರು ಇಲ್ಲಿಗೆ ಬರ್ತೀನಿ ಅಂತ ಅಂದ್ರು, ನಾನೇ ಬೇಡ ಅಂತ ಹೇಳ್ಬೇಕಾಯ್ತು. ಅಮ್ಮ, ಈ ವಿಷಯ ಅಪ್ಪಂಗೆ ಗೊತ್ತಿಲ್ಲ ರಿಷಿ. ಅವರು ಸಿಕ್ಕಿದ್ರೇನಮ್ಮ? ಇಲ್ಲ ಪುರೋಹಿತ್ರೆ, ಎಲ್ಲಾ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಆದ್ರೂ ಅವ್ರು ಯಾರು ಅಂತ ತಿಳ್ಕೊಬೇಕು ಅಂತ ಮನ್ಸ್ನಾಗ ಕಾಡ್ತೈತೆ. ಹೆಂಗೆ ಅಂತ ಗೊತ್ತಾಯ್ತಿಲ್ಲ. ತುಂಬಾ ಸುಲಭನಮ್ಮ. ನಮ್ಮ ದೇವಸ್ಥಾನದ ರಸೀದಿ ಪುಸ್ತಕದಲ್ಲಿ ನೋಡಿದ್ರೆ ಅವ್ರ ಹೆಸರು ಇರುತ್ತೆ, ಅದನ್ನ ನೋಡಿದ್ರೆ ಗೊತ್ತಾಗತ್ತೆ. ಸರಿ ಪುರೋಹಿತ್ರೆ. ಸರ್, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಹೇಳಮ್ಮ. ಆಯ್ತಮ್ಮ.